ಈ ಜಲಕ್ಕೆ ಸಂಬಂಧಪಟ್ಟಂತದ್ದು. ಯಾಕಂದ್ರೆ ನೋಡಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಜಲತತ್ವ ರಾಶಿ ಯಾವುದು ಈ ಕನ್ಯಾ ರಾಶಿಯಲ್ಲಿ ಭೂತತ್ವ ರಾಶಿಯಲ್ಲಿ ಕುಜ ಇರುವಂತದ್ದು. ಇನ್ನು ಮೀನ ರಾಶಿಯಲ್ಲಿ ಜಲತತ್ವ ರಾಶಿಯಲ್ಲಿ ಶನಿ ವಕ್ರಿ ಇರೋದ್ರಿಂದ ನೇರ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ ಸಾಮಾನ್ಯವಾಗಿ ನಿಮ್ಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಈ ಅಶುಭ ಗ್ರಹಗಳು ಯಾರು ಕುಜ ಆಗಲಿ ಶನಿ ಆಗಲಿ, ಅಶುಭ ಅಂತಂದ್ರೆ ಏನ್ ಮಾಡ್ತಾರೆ, ಎದುರಿಗೆ ಬದ್ರಿಗೆ ಯಾರೋ ಇಬ್ಬರು ಅಶುಭ ಗ್ರಹಗಳಿದ್ರೆ ಏನು ಮಾಡ್ತಾರೆ, ಅದು ತಪ್ಪೆ, ಅದು ಕೆಟ್ಟದ್ದೇ ಆಗುತ್ತೆ. ಅದರಲ್ಲೂ ಏನಿದೆ, ಒಂದು ಭೂತತ್ವ ರಾಶಿಯಲ್ಲಿ ಇರುವಂಥದ್ದು, ಇನ್ನೊಂದು ಜಲತತ್ವ ರಾಶಿಯಲ್ಲಿರುವ. ನೀವು ಸಾಮಾನ್ಯವಾಗಿ ನೀವೇ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಏನಾಗಬಹುದು. ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಭೂಕಂಪನ ಆಗುವಂಥದ್ದು ಈ ಒಂದು 2-3 ತಿಂಗಳುಗಳ ಕಾಲ. ಇದೆಷ್ಟು ಅರ್ಥ ಮಾಡ್ಕೋಬೇಕು, 2-3 ತಿಂಗಳ ಕಾಲ ಇದರ ಪ್ರಭಾವ ಇರುತ್ತೆ. ಭೂಮಿ ಈಗೇನದು ಬೆಟ್ಟ ಕುಸಿದು ಹೋಗ್ತು ಅಂತ ಹೇಳ್ತಾರೆ ಕೆಲವು ಕಡೆ, ಅಥವಾ ಜಲಪ್ರಳಯ ಆಯ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಲ್ರೆಡಿ ಆಗ್ತಾ ಇದೆ ಅದು, ಅಲ್ವಾ, ಮಳೆ ಅಬ್ಬರ. ಹೌದು. ಯಾಕಂದ್ರೆ ಆ ರೀತಿ ಆದಾಗ ಜಲ ಪ್ರಳಯಗಳು ಆಗುವಂಥದ್ದು, ಅಥವಾ ಒಂದು ಜಲದಿಂದ ಹಾನಿಗಳುಂಟಾಗುವಂಥದ್ದು, ಭೂಮಿಯಿಂದ ಹಾನಿಗಳುಂಟಾಗುವಂಥದ್ದು, ಇದು ಪ್ರಕೃತಿಗಾಯಿತು. ಮನುಷ್ಯರಿಗೆ ಯಾವ ರೀತಿ ಆಗುತ್ತೆ ತಿಳ್ಕೊಳ್ಬಹುದು ನೀವು. ಈಗ ನೋಡಿ, ಈಗ ಏನೋ ಒಂದು ನೀರಿಗೆ ಬಿದ್ದು ಯಾರೋ ಸತ್ತೋಗ್ಬಿಟ್ರು, ತಿಳ್ಕೊಳ್ಬೇಕು ಯಾರಿಗೆ ಇದು ತೊಂದರೆ ಕೊಡುತ್ತೆ. ಜಲದಿಂದನೂ ಕೂಡ ಸಾಕಷ್ಟು ಗಂಡಾಂತರಗಳಾಗುವಂಥದ್ದು. ಈಗ ಜಲಗಂಡ, ಅಗ್ನಿಗಂಡ, ವಾಯುಗಂಡ ಅಂತ ನಾವೆಲ್ಲ ಹೇಳ್ತಾ ಇರ್ತಾರಲ್ಲ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳು ಏನೋ ತುಂಬಾ ಆಸ್ತಿ ಇರುತ್ತೆ, ಕಳ್ಕೊಂಡ್ಬಿಡ್ತಾರೆ.